ಶಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ. ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದಿರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳ್ಗಟ್ಟವ ಇಲ್ಲಿ? ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದಿರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರುವುದು ಇಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯ್ತಾ? ಅದು ಅರ್ಥ ಮಾಡಿ. ಅವಾಗ ವಿಸಿಲು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನು ಹೇಳ್ತೀರಿ ಹಿರಿಯರೇ? ಯಾವುದನ್ನು ಬೆಳೆಸಬೇಕು ಅಂತ ನೋಡಿ, ಆಲೋಚನೆ ಮಾಡಿ. ಈ ಕಲಾವಿದರಿಗೆಲ್ಲ ಬೇಕಾ? ಬರೇ ಒಂದು ಹೊಟ್ಟೆ ಪಾಡಿಗೋಸ್ಕರ ಊರಿಂದ ಊರಿಗೆ ತಿರುಗಾಟ ಮಾಡಿಕೊಂಡು ನಮ್ಮದಾದ ಕಲೆಯನ್ನು ಪ್ರದರ್ಶನ ಮಾಡಿಕೊಂಡು ನಾವೇನಾದ್ರೂ ಕಲಾಭಿಮಾನಿಗಳು, ಅಭಿಮಾನಿ ದೇವರುಗಳು ಕೊಟ್ಟದ್ದನ್ನು ನಾವು ತಗೊಳ್ಳುದು. ನೀವು ಶ್ರೀಮಂತ ಹೃದಯದ ಧೀಮಂತ ಕಲಾಭಿಮಾನಿ ದೇವರುಗಳು ಮೆಚ್ಚಿ 100, 200, 500 ಕೊಟ್ಟರೆ ನಾವು ಹೀಗೆ ತಗೊಳ್ತೇವೆ. ಯಾರದು? ಅವನಿಗೊಂದು 2 ಚಕ್ರಮಡೆ ಕೊಡಿ, ಹೋಗ್ಲೇ ಬರುವುದನ್ನಾಗ್ತಾನೆ. ಅವನ್ ಚಕ್ರಮಡೆ ತಗೊಂಡು ಕಲಾವಿದ್ರಿಂದ ಏನು ತಿಳ್ಕೊಂಡು ಬೇಡ. ಒಬ್ಬ ಕಲಾವಿದ ಊರೆಡಿ ಹೆಸರು ಮಾಡಿ ಹಾಳು ಮಾಡ್ಕೊಂಡಿದ್ದಾನೆ. ನಾವ್ ಯಾಕಂದ್ರೆ ತಿಳ್ಕೊಳ್ಳೋದು? ಎಲ್ರು ಕರೀತಾರೆ, ಯಾವಾಗ ಸಿಗ್ತಾನೆ ಅಂತ ಎಲ್ರು ಮಾಡ್ತೀವಿ. ನಮ್ಮ ಕಣ್ಣಿಗೆ ಸಿಗ್ಬೇಕು. ಯಾರೋ ಬಡ ಅಮ್ಮ ತಾಯಿ ಅಕ್ಕ ಕುಳ್ಳೆ ಆಟದ್ದು ಸುರೋಗ್ರಿ ಇದು ಬಂಗ ಆಟ ಮಾಡ್ಕೊಂಡು ನನ್ನ ನಿಗಲ ಕುಪ್ಪಿನ ಅದೊಂದು ಹೋಗ್ಬಿಟ್ಟ ಬರ್ತಾರೆ. ಆ ಕುಪ್ಪಿಟ್ಟು ತಿಂಜ ಬರ್ಲಿಕ್ಕೆ ನಮ್ಮ ಆಟವನ್ನು ನೋಡ್ಲಿಕ್ಕೆ ಅವ್ರಿಗೆ ಪಾಪ ಬಾಯ ಆಗಿದೆ, ವಯಸ್ಸಾಗಿದೆ, ಗಡಿಬಿಡಿಲ್ಲ.